ನೀವು ಯಾವುದಕ್ಕೂ ಹೆದರ್ಕೋಬೇಡಿ ಮೇಡಮ್. ಅವತ್ತು ಅಷ್ಟೇ, ಇವತ್ತು ಅಷ್ಟೇ, ಇನ್ಯಾವತ್ತೂ ಅಷ್ಟೇ ನಾನು ನಿಮ್ಮ ಜೊತೆ ಇರ್ತೀನಿ. ಇದೆಲ್ಲದ್ರ ಮಧ್ಯೆ ಸಂಧ್ಯಾ ಟೆನ್ಷನ್ ಬೇರೆ. ಸಂಧ್ಯಾ ಸೇಫ್ ಆಗಿದ್ದಾಳೆ ತಾನೆ? ಮೇಡಮ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸಂಧ್ಯನ್ ಜವಾಬ್ದಾರಿ ನಂದು ಅಂತ ಅನ್ನಲ್ಲ. ನೋಡಿ, ನಾಳೆ ಸಂಧ್ಯೆನ ಹುಷಾರಾಗಿ ಕರ್ಕೊಂಡ್ ಬನ್ನಿ. ಮೇಡಮ್, ನೀವು ಯೋಚನೆ ಮಾಡಬೇಡಿ. ಹಿಯರಿಂಗ್ ಟೈಮ್ಗೆ ಸಂಧ್ಯಾ ಕೋರ್ಟಲ್ಲಿ ಹಾಜರಿರ್ತಾಳೆ. ನೀವು ನನ್ನ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಈ ಸೀರೆ, ಮುಡಿಲ್ ಹೂ, ಕತ್ತಲ್ ತಾಳಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೀವೀಗ ನನ್ನ ಹೆಂಡತಿ, ನಾನು ನಿಮ್ ಗಂಡ ಅನ್ನೋದು ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್, ಬನ್ನಿ ಹೋಗೋಣ. ಎಲ್ಲಿಗೆ? ಮೇಡಮ್, ನೀವೆಲ್ಲೇ ಹೋಗ್ಬೇಕಾದ್ರೂ ಈ ತರ ಹೋಗಕ್ಕಾಗತ್ತಾ? ಚೇಂಜ್ ಮಾಡ್ಕೋಬೇಕು ತಾನೆ. ಬನ್ನಿ, ಇಲ್ಲೆಲ್ಲಾದ್ರೂ ಅಂಗಡಿ ಇದ್ರೆ ನೀವು ಚೇಂಜ್ ಮಾಡ್ಕೊಂಡು ಹೋಗಿ. ನಮ್ಮ ಮನೇಲಿ ನಾನು ಹೆಂಗೋದ್ರೂ ನಡೆಯುತ್ತೆ, ಆದ್ರೆ ನಿಮ್ಮ ಮನೇಲಿ ನೀವು ಹಿಂಗೋದ್ರೆ ಕಾಬ್ರಿ ಆಗಲ್ವಾ? ಈ ಸ್ಥಿತಿಲಿ ನಮ್ಮ ಮನೆಯವ್ರನ್ನ ನೋಡಿದ್ರೆ ಗಾಬರಿ ಪಟ್ಕೊಳ್ತಾರೆ ಇರೋದು ನನ್ಗೆ ಹೊಳಿಲೇ ಇಲ್ಲ. ಥ್ಯಾಂಕ್ ಯು. ನಿಮಗೆ, ಅಂಕಲ್ಗೆ, ಆಂಟಿಗೆ ದುಃಖ ಆಗೋದು ನನಗಿಷ್ಟ ಇಲ್ಲ ಮೇಡಮ್. ಈ ಮದ್ವೆ ನಮ್ಮಿಬ್ರಿಗೂ ಖುಷಿ ಕೊಡ್ಬೇಕೆ ಹೊರತು ನೋವು ಕೊಡ್ಬಾರ್ದು. ಎಲ್ಲ ಸರಿ ಹೋಗುತ್ತೆ ಮೇಡಮ್. ನಿಮ್ ಮುಖ ನಗ್ತಾ ಇದ್ರೆ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ನಗ್ತೀರಾ? ಅಬ್ಬಾ, ಇವಾಗ ಸಮಾಧಾನ ಆಯ್ತು. ಮನೇಲಿ ದೊಡ್ಡ ರಂಪಾಟನೇ ನಡ್ತಿರತ್ತೆ. ನಾನ್ ಮಾಡಿರೋ ಕೆಲ್ಸಕ್ಕೆ ಡ್ಯಾಡಿಗೆ ಸಿಟ್ಟು ಬಂದಿರೋದು ಸಹಜನೇ. ಅವ್ರೇನೇ ಅಂದ್ರು ನಾನ್ ಬೇಜಾರು ಮಾಡ್ಕೊಳಲ್ಲ. ನಿಂತ್ಕೋ. ಯಾಕೋ ಬಂದೆ ಇಲ್ಲಿ? ಯಾಕೆ ಬಂದೆ? ಡ್ಯಾಡ್, ಸಾರಿ ಡ್ಯಾಡ್, ನಾನ್ ಮಾಡಿದ ತಪ್ಪೆ. ಆದ್ರೆ ಜೆಪಿ ಮಾತನ್ನ ಮೀರಿ ನಡೀತಿರೋ ಮದುವೆಯಿಂದ ಎದ್ದು ಹೋಗಕ್ಕೆ ಎಷ್ಟೋ ಬಂಡತನ ನಿನಗೆ. ಏನೋ ಎಮರ್ಜೆನ್ಸಿ ಇತ್ತು ಡ್ಯಾಡ್, ಅದನ್ನ ನಿಮ್ಮ ಹತ್ರ ಹೇಳೋದ್ರಲ್ಲಿ ಲೇಟ್ ಆಗತ್ತೆ ಅಂತ. ನೀನ್ ಹೋಗದೆ ನಿರ್ಧಾರನೇ ಆಗೋದಕ್ಕೆ ನೀನ್ ಯಾವ ನಿನ್ ದೊಣ್ಣೆ ನಾಯಕನೋ? ನಿನ್ನ ಮದುವೆಗಿಂತ ಅರ್ಜೆಂಟ್ ಆಗಿರೋ ಕೆಲಸ ಏನಿತ್ತು? ನಿನ್ನ ಹೆತ್ತ ತಂದೆ ಗೌರವ ಘನತೆ ಮೀರಿ
ಊರು ಸಾಬ್ರಿನೇ ಜಾಸ್ತಿ ಆಯ್ತಲ್ವಾ ನಿಮ್ಗೆ? ಡ್ಯಾಡ್ ಅದು ಹಾಗಲ್ಲ. ನಾನು ಯಾಕೆ ಹೋಗಿದೆ ಅಂತ ಒಂದ್ಸಲ ಕೇಳಿಸ್ಕೊಳ್ಳಿ. ಮುಚ್ಚೋ ಬಾಯಿ. ಯಾಕೆ ಹೋದೆ, ಎಲ್ಲಿ ಹೋದೆ ಅಂತ ನನಗ್ ಬೇಕಿಲ್ಲ. ಆದ್ರೆ ನನ್ನ ಮಾತು ಮೀರ್ ಹೋದೆ. ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ಡ್ಯಾಡ್ ನೀವಂದ್ರೆ ನನಗ್ ತುಂಬಾ ಗೌರವ ಅಂತ. ಗೊತ್ತಾಯ್ತಪ್ಪ, ನೀನು ತೋರಿಸೋ ಗೌರವ ಎಂತದ್ದು ಅಂತ ಗೊತ್ತಾಯ್ತು. ಹೆತ್ತಿದ್ದಕ್ಕೆ ಆ ಶಕ್ತಿ ಮುಂದೆ ತಲೆ ತಗ್ಸೋ ಹಾಗಾಯ್ತು. ಇಷ್ಟು ವರ್ಷ ಬೆಳೆದಿದ್ದ ಗೆಳೆತನದಲ್ಲಿ ಬಿರುಕು ಬರೋ ಹಾಗಾಯ್ತು. ನೀನ್ ಯಾಕಾದ್ರೂ ನನ್ನ ಮಗನಾಗಿ ಹುಟ್ಟಿದ್ಯೋ? ಡ್ಯಾಡ್, ಆ ಶಕ್ತಿ ಪ್ರಸಾದ್ ಸರಿ ಇಲ್ಲ. ಅವ್ರು ನಿಮ್ ದಾರಿ ತಪ್ಪಿಸ್ತಿದ್ದಾರೆ. ವಾವ್, ದಾರಿ ತಪ್ಪಿದ ಮಗನಿಂದ ನನಗೆ ನೀತಿ ಪಾಠ. ಶಕ್ತಿ ಬಗ್ಗೆ ಇನ್ನೊಂದು ಮಾತಾಡ್ಬೇಡ. ಅವನ ಬಗ್ಗೆ ಮಾತಾಡೋಕೆ ನಿನಗೆ ಯೋಗ್ಯತೆ ಇಲ್ಲ. ಅವನು ಗಳಿಸಿರೋ 1% ನೀನ್ ಗಳಿಸಿಲ್ಲ. ವಂದನಾ ಜೊತೆ ನಿನ್ನ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋನು ನಾನು. ನಿನ್ನ ಮದುವೆ ಅವಳ ಜೊತೆ ಆಗ್ಲೇಬೇಕು. ಇಲ್ಲ ಡ್ಯಾಡ್, ನಾನು ಒಂದನ್ನ ಮದುವೆ ಆಗಲ್ಲ. ಇದೆ ಡ್ಯಾಡ್, ನಾನೊಂದು ಹುಡುಗಿನ ಇಷ್ಟಪಡ್ತಿದ್ದೀನಿ. ಮದುವೆ ಅಂತ ಆದ್ರೆ ಅವಳನ್ನೇ ಡ್ಯಾಡ್. ಏನಂದ್ರೆ? ಇನ್ನೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ಯಾ? ಯಾರೋದು? ಯಾರೋದು? ಭಾರ್ಗವಿ, ನೋಡೆ, ಬೀರುನಲ್ಲಿ ನನ್ನ ಸೀರೆ ಅಡಿನಲ್ಲಿ ಇಷ್ಟು ದುಡ್ಡು ಸಿಕ್ತು. ಕರೆಂಟ್ ಬಿಲ್ಗೆ ಆಗತ್ತಲ್ವಾ, ಅದಕ್ಕೆ ತೆಗ್ದೆ. ಹೂನಮ್ಮ. ಭಾರ್ಗವಿ, ಹಾ, ಏನಮ್ಮ ಬೇರೆ ಬಟ್ಟೆ ಹಾಕೊಂಡ್ ಬಂದಿದ್ಯಾ? ಅದು ಹೊರಗಡೆ ತುಂಬಾ ಮಳೆ ಅಲ್ವಾ ಅಮ್ಮ. ಬರ್ಬೇಕಾದ್ರೆ ಪೂರ್ತಿ ಒದ್ದೆ ಆಗ್ಬಿಟ್ಟೆ. ಅದಕ್ಕೆ ಪಲ್ಲವಿ ಮನೆಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಡು ಬಂದೆ ಅಮ್ಮ. ಸಂಧ್ಯೆಯಲ್ಲೇ ನೀವ್ ಒಬ್ಳೆ ಬಂದಿದ್ಯಾ? ಹೇಳಿದ್ನಲ್ಲ, ಅರ್ಜುನ್ ಜೊತೆ ಕಳ್ಸಿದ್ದೀನಿ. ಹೋ, ಮರ್ತೇ ಬಿಟ್ಟೆ ನಾನು. ನೀನು ಕೈಕಾಲ್ ಮುಖ ತೊಳ್ಕೊಂಬ, ನಾನು ಊಟಕ್ಕೆ ಬಿಡಿಸ್ತೀನಿ. ಏನಾಯ್ತು ಭಾರ್ಗವಿ? ಏನಿಲ್ಲಮ್ಮ, ಅದು ನೀನ್ ದುಡ್ಡು ಎಣಿಸ್ತಿದ್ದಲ್ಲ, ಅದ್ರಲ್ಲೊಂದು ನೋಟ್ ಕೆಳಗ್ ಬಿತ್ತು, ಅದನ್ನ ಎತ್ಕೊಂತಿದ್ದೆ. ತಗೋ. ಆಯ್ತು, ನೀನು ಬಟ್ಟೆ ಬದಲಾಯಿಸ್ಕೊಂಬ, ಊಟ ಮಾಡುವಂತೆ. ಪುಟಿ, ಈ ಕೇಸ್ ಗೆದ್ದ ಮೇಲೆ ಆ ಹುಡುಗನ ಬಗ್ಗೆ ಹೇಳ್ತೀಯಲ್ವಾ? ಯಾಕೆ ಗೊತ್ತಾ, ದಿನ ಬೆಳಗಾದ್ರೆ ನನಗೆ ಅದೇ ಚಿಂತೆ ಆಗ್ಬಿಟ್ಟಿದೆ. ನಿನ್ನ ಮದುವೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದ್ದೂರಿಯಾಗಿ ಮಾಡಬೇಕು, ಇದೇ ಯೋಚನೆ ಯಾವಾಗಲೂ ನನಗೆ. ಆಮೇಲೆ ನಾನು ಎಲ್ಲೋ ಓದಿದ್ದೆ ಪುಟಿ, ಈ ಮದುವೆ ದಿವಸ ಅಳಿಯನ ಕಾಲು ತೊಳೆದು ಕನ್ಯಾದಾನ ಮಾಡ್ತಿದ್ಯಲ್ಲ, ಬಹಳ ದೊಡ್ಡ ಪುಣ್ಯ ಅಂತ ಇದು. ಅಲ್ಲ ಪುಟಿ, ಮನೆ ಅಂಗಳದಲ್ಲಿ ಒಂದು
ಬಳ್ಳಿಯನ್ನ ಕಟ್ ಮಾಡ್ಬಿಟ್ಟು ಚೂರ್ನ ಯಾರಿಗಾದ್ರೂ ಕೊಡಬೇಕು ಅಂದ್ರೆ ಬಹಳ ನೋವಾಗ್ಬಿಡುತ್ತೆ. ಅಂಥದ್ರಲ್ಲಿ ಹೆತ್ತು ಹೊತ್ತು ಸಾಕಿದ ಕರಳು ಬಳ್ಳಿನ ಬೇರೆಯವ್ರ ಮನೆಗೆ ಕೊಡೋದು ಅಂದ್ರೆ ಬಹಳ ನೋವತ್ತು, ಬಹಳ ನೋವು. ಆದ್ರೆ ಒಂದು ಏನ್ ಗೊತ್ತಾ, ಆ ಬಳ್ಳಿಯ ಚೂರು ಬೇರೆಯ ಮನೆ ಅಂಗಳದಲ್ಲಿ ನೆಟ್ಟಲ್ಪಟ್ಟು ಹೂವು ಹಣ್ಣು ಎಲ್ಲ ಬಿಡುತ್ತಲ್ಲ, ಅದನ್ನ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಅವಳು ಹೇಳು. ಡ್ಯಾಡ್, ಸಮಯ ಬಂದಾಗ ನಾನೇ ಹೇಳ್ತೀನಿ. ಸಮಯ ಕಡೆಯದಾಗ ನಿನ್ಗೊಂದು ಅವಕಾಶ ಕೊಡೋಣ ಅಂತ ಕೇಳಿದೆ, ಆದ್ರೆ ಅದರಲ್ಲೂ ನೀನ್ ಸೋತೋದೆ. ನನ್ನ ಮಾತಕ್ಕೆ ಬೆಲೆ ಕೊಡದೇ ಇರೋ ನಿನಗೆ ಈ ಮನೆಯಲ್ಲಿ ನಿನ್ ಜಾಗ ಇಲ್ಲ. ಈಗಿಂದೀಗ್ಲೇ ಮನೆಯಿಂದ ಹೊರಟಾಗು. ಜೆಪಿ ಅವನು ನಿರ್ಮಲ, ಇದ್ರ ಮಧ್ಯೆ ನೀನು ಬಾಯಿ ಹಾಕಿದ್ರೆ ಇವನ್ ಜೊತೆ ನಿನ್ನನ್ನು ಕಳಿಸ್ಬೇಕಾಗುತ್ತೆ. ಮಾವ ಬೇಡ ಮಾವ, ಅರ್ಜುನ ಮನೆಯಿಂದ ಆಚೆ ಕಳಿಸ್ಬೇಡಿ ಮಾವ. ಬೃಂದ, ನನ್ ದಾರಿ ಗಡ್ಡ ಬಂದ್ರೆ ನಿರ್ಮಲಾಗ್ ಹೇಳಿದ ಮಾತೆ ನಿನಗೂ ಅನ್ವಯ ಆಗುತ್ತೆ. ಹಾಗಲ್ಲ ಮಾವ, ಇದನ್ನ ನೀವು ಮಾತ್ ತಪ್ದಾಗ ಆಗುತ್ತಲ್ಲ, ಅದಕ್ಕೆ ಹೇಳ್ದೆ. ಏನ್ ಹೇಳ್ತಾ ಇದೀಯಾ? ಹ್ಞೂ ಮಾವ, ಅರ್ಜುನ್ನ ನಿನ್ ಜೊತೆನೆ ಮದ್ವೆ ಮಾಡಿಸ್ತೀನಿ ಅಂತ ವಂದನಾಗ್ ಮಾತ್ ಕೊಟ್ಟಿದ್ರಲ್ಲ, ನೀವ್ ಅರ್ಜುನ ಇವಾಗ ಹೊರಗಡೆ ಹಾಕಿದ್ರೆ ಅದ್ ಹೇಗ್ ಸಾಧ್ಯ ಆಗುತ್ತೆ? ನೀವ್ ಮಾತ್ ಮೀರ್ದಕ್ಕಾಗತ್ತಿಲ್ವಾ? ಯಾವತ್ತೋ ಒಂದಿನ ಮದ್ವೆ ಆಗ್ಲೇಬೇಕು ಅಲ್ವಾ ಮಾವ? ಅದಕ್ಕೆ ಬೆಳಗ್ಗೆ ಹೇಳಿದ್ದು ನಿಜ ಅನ್ಸುತ್ತೆ. ಅವ್ರಿಗಿದ್ ಯಾವ ವಿಷಯನೂ ಗೊತ್ತಿರ್ಲಿಲ್ಲ ಪಾಪ. ಈಗ್ಲೂ ನನ್ನ ಬಚಾವ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಒಂದನ ಕೊಟ್ಟಿರೋ ಮಾತಿಗೆ ಕಟ್ ಬಿದ್ದು ನಿನ್ನ ಇಲ್ಲೇ ಇರಕ್ ಬಿಡ್ತಾ ಇದ್ದೀನಿ. ಆದ್ರೆ ಇವತ್ತಿಗೆ ನಿನ್ನ ಸಂಬಂಧ ಮುಗೀತು. ಇನ್ನು ಮುಂದೆ ನೀ ನನ್ನ ಮಗನೂ ಅಲ್ಲ, ನಾನಿನ್ನ ಅಪ್ಪನೂ ಅಲ್ಲ. ಮದುವೆಗೆ ಒಪ್ಪೋವರೆಗೂ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ದುಃಖ, ನೋವು, ಖುಷಿ ಇವೆಲ್ಲ ಒಟ್ಟೊಟ್ಟಿಗೆ ಆಗುತ್ತೆ. ಅಂದ್ರೆ ನಿನ್ ಮದುವೆ ಇದೆಯಲ್ಲ ಪುಟಿ, ಅದು ಇವೆಲ್ಲವನ್ನು ಒಟ್ಟಿಗೆ ತಂದ್ಬಿಡುತ್ತೆ. ಅದಕ್ಕೋಸ್ಕರ ಕಾಯ್ತಾ ಇದ್ದೇನೆ ನಾನು. ಹೇಳ್ತೀಯಲ್ಲ? ಅಯ್ಯೋ, ನಾನೇನ್ ಹೇಳ್ದೆ ಅಂತ ಈಗ ಯಾಕಮ್ಮ ಕಣ್ಣೀರಾಗ್ತೀಯ? ಅಳ್ಬಾರ್ದು, ನಗನಗ್ತ ಖುಷಿಯಾಗಿರ್ಬೇಕು. ಯಾಕೆ ಮಗಳೇ, ಏನಾಯ್ತು? ನನ್ನ ಕ್ಷಮಿಸ್ಬೇಡಿ ಅಪ್ಪ. ಕ್ಷಮಿಸೋದ? ಯಾಕೆ, ಏನಾಯ್ತು? ಏನಿಲ್ಲಪ್ಪ, ನಾನೆಷ್ಟೋ ಸಲ ನನಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮಗ್ ನೋವು ಮಾಡಿರ್ತೀನಲ್ಲ, ಅದ್ ನೆನ್ಪಾಗಿ ಸಾರಿ ಕೇಳ್ತಿದ್ದೇನೆ ಅಷ್ಟೆ.
ಇಲ್ಲ ಪುಟ್ಟ, ನೀನು ಯಾವತ್ತೂ ತಪ್ಪು ಮಾಡೋದಿಲ್ಲ. ನನ್ನ ಮಗಳು ನೀನು ಸರಿ ದಾರಿನಲ್ಲೇ ನಡೀತೀಯ, ನನಗೆ ಗೊತ್ತು ಕಣೋ. ಅಪ್ಪ, ಹೇಳು. ನಾನೊಂದು ಸ್ವಲ್ಪ ಹೊತ್ತು ಈ ಥರನೇ ನಿಮ್ಮ ತೊಡೆ ಮೇಲೆ ಮಲಗಿರ್ಬೋದಾ? ಅಯ್ಯೋ, ನೀನು ಅದನ್ನು ಕೇಳಬೇಕಾ? ಮಲ್ಗು ಬಿಡಿ, ಮಲ್ಗು ಮಲ್ಗು ಮಲ್ಗು. ಅಪ್ಪ, ನನ್ಗೆ ಯಾಕೋ ಸ್ವಲ್ಪ ತಲೆನೋಯ್ತಿದೆ, ನಾನು ಹೋಗಿ ಮಲಗ್ತೀನಿ. ಒಂದು ಕಷಾಯ ಮಾಡಕ್ಕೆ ಹೇಳ? ಬೇಡಪ್ಪ, ನಾನು ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಪಾಪ ಕೋರ್ಟ್ಗೆ ಹೋಗೋ ಖುಷಿನಲ್ಲಿದ್ಲು. ನಾನೇ ಸುಮ್ಮನೆ ಮದುವೆ ಅದು ಇದು ಅಂತ ಮಾತಾಡ್ಬಿಟ್ಟೆ. ಪಾಪ ಬೇಜಾರು ಮಾಡ್ಕೊಂಡ್ಬಿಟ್ಲು. ಕೇಸ್ ಮುಗಿಯೋವರೆಗೂ ಮತ್ತೆ ಮದುವೆ ಬಗ್ಗೆ ಮಾತಾಡಿ ನಾವು ಮಾಡೋದಿಲ್ಲ. ಯಾವುದೇ ಕಾರಣ. ಅಮ್ಮ, ಅಯ್ಯೋ, ಹೆತ್ತ ಮಗ ಅನ್ನೋದು ನೋಡ್ದೆ ಹೇಗ್ ಹೊಡ್ದಿದ್ದಾನೆ ನೋಡು. ತಾನ್ ತಪ್ಪು ಮಾಡೋದು, ಬೇರೆಯವ್ರನ್ನ ದಂಡಿಸೋದು, ಇದೇ ರೂಢಿ ಆಗ್ಬಿಟ್ಟಿದೆ ಅವನಿಗೆ. ಡ್ಯಾಡ್ಗೆ ಯಾಕೆ ಬೈತೀಯ ಶಕ್ಕು? ಅವ ಮದ್ವೆ ಅರ್ಧದಲ್ಲೇ ಎದ್ದು ಹೋಗಿದ್ದು ನನ್ನ ತಪ್ಪಲ್ವಾ? ನೋಡು, ಅದರಿಂದ ಡ್ಯಾಡ್ಗೆ ಎಲ್ರೂ ಮುಂದೆ ಅವಮಾನ ಆಯ್ತು. ಏನ್ ಅವಮಾನ ಆಗ್ತಿರೋದು? ಅವನೇ ನಿನ್ನನ್ ಕೇಳಿ ನೀನ್ ಒಪ್ಪದ್ಮೇಲೆ ಸಮಯ ಕೊಟ್ಟು ಊರವ್ರನ್ನ ಕರೆದು ಮಾಡ್ತಿರೋ ಮದ್ವೆನಾ ಇದು? ಬೊಂಬೆ ಮದ್ವೆ ತರ ಮಾಡ್ತಿದ್ದಾನೆ. ನಿನ್ನ ಹೇಳ್ದೆ ಕೇಳ್ದೆ ಕರ್ಕೊಂಡೋಗಿ ಅವಳಿಗೆ ಗಂಟು ಹಾಕ್ತಿದ್ದಾನೆ. ಅಹಂನಲ್ಲಿ ಕಿರ್ಚಾಡಬಹುದು, ಬೇರೆಯವ್ರನ್ನ ಹಿಡಿತದಲ್ಲಿ ಇಟ್ಕೊಂಡಿದೀನಿ ಅಂತ ಬೀಗಬಹುದು. ಆದ್ರೆ ಅನ್ನೋದು ಆ ನಿಶ್ಚಯ ಮಾಡಿ ಕಳಿಸಿರೋ ಬಂಧ. ಅದನ್ನ ಅವನಿಗಿಷ್ಟ ಬಂದ ಹಾಗೆ ಮಾಡಕ್ ಹೊರಟಿದ್ರಿಂದಲೇ ಹೀಗಾಗಿದ್ದು. ಇದರಲ್ಲಿ ನಿನ್ ತಪ್ಪೇನಿಲ್ಲ ಕಣೋ. ಅವನಿಗೇನಾದ್ರೂ ಹೇಳಿದ್ರೆ ನೀನ್ ಸಹಿಸಲ್ಲ ಅಲ್ವಾ? ಈಗ್ಲೂ ಅಪ್ಪನ ಮೇಲೆ ಪ್ರೀತಿ ಕಡಿಮೆ ಆಗ್ಲಿಲ್ಲ ನಿಂಗೆ. ಏನೇ ಆದ್ರೂ ಅವ್ರು ನನ್ನ ಡ್ಯಾಡೇ ಅಲ್ವಾ? ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ಹೇಗಿರ್ಲಿ ಶಕ್ಕು? ಅವ್ರ ಸ್ಥಾನದಲ್ಲಿ ನಿಂತು ನೋಡಿದಾಗ ಅವ್ರು ಮಾಡಿದ್ ಸರಿನೇ ಅಲ್ವಾ? ಅರ್ಜುನ್, ನೀನ್ ಅರ್ಥ ಮಾಡ್ಕೊಂಡಿದ್ರಲ್ಲಿ ಅರ್ಥದಷ್ಟು ನಿಮ್ಮಪ್ಪ ಅರ್ಥ ಮಾಡ್ಕೊಂಡಿದ್ರೆ ಸಾಕಾಗಿತ್ತು ಕಣೋ. ನಿನಗ್ ಮದ್ವೆ ಮಾಡ್ತಿದ್ದಾರೆ ಅಂತ ಗೊತ್ತಾದ ಕೂಡ್ಲೆ ನನಗ್ ಕೈ ಕಾಲೇ ಆಡ್ಲಿಲ್ಲ ಕಣೋ. ಮನ್ಸಿಲ್ದೆ ಇರೋ ಈ ಮದ್ವೆ ನಡೀದೇ ಇರ್ಲಿ ಅಂತ ಅದೆಷ್ಟು ದೇವ್ರನ್ನ ಬೇಡ್ಕೊಂಡಿದ್ನೋ ಏನೋ. ಸದ್ಯ ಮದ್ವೆ ನಿಂತೋಯ್ತಲ್ಲ, ಅದೇ ಸಮಾಧಾನ ಕಣೋ. ಡ್ಯಾಡ್ ಹೊಡೆದಿದ್ದು ಒಂದರ್ಥದಲ್ಲಿ ಸರಿನೇ ಇದೆ ಶಕ್ಕು. ಮದುವೆ ಬಿಟ್ಟು ಹೊರಟೋನು ಮದುವೆ ಆಗೋ ಸ್ಥಿತಿ ಬಂತು. ಏನೋ ಹೇಳ್ತಾ ಇದೀಯಾ? ಅದು ನನಗೆ ಮತ್ತೆ ಗುರುಪುಟ್ಟಿಗೆ ನಮಗೆ ನಿಮ್ಗೇನಾಯ್ತು? ಬೇಗ ಹೇಳು ಅರ್ಜುನ್. ನಮ್ಮಿಬ್ಬರಿಗೂ ಮದುವೆ ಆಗೋಯ್ತು. ಮದುವೆನಾ? ನಿಜವಾದ ಮದುವೆನೇನೋ? ಅದು ಹೇಗೋ ಮದ್ವೆ ಆದ್ರಿ?
ಅದೇನಾಯ್ತು ಅಂದ್ರೆ ನಾವಿಬ್ರು ಮದ್ವೆ ಆಗಕ್ ಬಂದಿಲ್ಲ. ತಾಳಿ ಕಡ್ದೆ ಮದುವೆ ಆಗದೆ ಆಚೆ ಹೋಗಂಗಿಲ್ಲ. ಯಾರಾದ್ರೂ ಹೀಗೆ ಹೇಳ್ದೆ ಕೇಳ್ದೆ ಮದ್ವೆ ಆಗಿ ಬರ್ತಾರೇನೋ? ಪಾಪ ಆ ಹುಡುಗಿಗೆ ಎಷ್ಟು ಸಂಕಟ ಆಗಿರ್ಬೇಡ. ಅದಕ್ಕೆ ಶಕ್ಕು ತಾಳಿ ತೆಗ್ಬಿಡಿ ಅಂತಂದೆ, ಅವ್ರೇ ತೆಗ್ದಿಲ್ಲ. ಹಾಕ್ತೀನಮ್ಮ. ಕಟ್ಟಿರೋ ತಾಳಿನ ಯಾರಾದ್ರೂ ಬಿಚ್ತಾರ? ಅವರು ಹೀಗೆ ಅಂದ್ರು, ಆದ್ರೆ ಅವ್ರಿಗೆ ಮದ್ವೆ ಬಗ್ಗೆ ಯಾವ ಬೇಜಾರಿಲ್ಲ ಶಕ್ಕು. ನನ್ನನ್ನ ಗಂಡ ಅಂತಾನು ಒಪ್ಕೊಂಡ್ಬಿಟ್ರು. ಆದಷ್ಟು ಬೇಗ ಡ್ಯಾಡ್ಗೆ ಹೇಳಿ ಅವ್ರನ್ನ ಒಪ್ಸಿ ಭಾರ್ಗವಿನ ಮನೆಗೆ ಕರ್ಕೊಂಡ್ ಬರ್ತೀನಿ. ಅವಳಿಗೆ ನೀನು JP ಪಾಟೀಲ್ ಮಗ ಅಂತ ಹೇಳಿದ್ಯಾ? ಇಲ್ಲ ಶಕ್ಕು, ನಿಜ ಹೇಳೋ ಅಷ್ಟರಲ್ಲಿ ಮದ್ವೆನೇ ಆಗೋಯ್ತು.